ಶಾಲೆಗೆ 2022 ಮೇ 5ನೇ ತಾರೀಕು ಮುಖ್ಯ ಶಿಕ್ಷಕಿಯಾಗಿ ನಾನು ಸೇರ್ಪಡೆಗೊಂಡೆ. ನಾನು ಸೇರ್ಪಡೆಗೊಂಡಂಥ ಸಮಯದಲ್ಲಿ ಶಾಲೆಯಲ್ಲಿ 112 ವಿದ್ಯಾರ್ಥಿಗಳಿದ್ದರು. ಆದರೆ ಬರಬರುತ್ತಾ ಇಲ್ಲಿಯ ಗತ ವೈಭವವನ್ನು ನಾನು ಕೇಳಲ್ಪಟ್ಟಾಗ 2018-19ನೇ ಸಾಲಿನಲ್ಲಿ ಈ ಶಾಲೆಯಲ್ಲಿ 28 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುತ್ತಾ ಶಾಲೆ ಮುಚ್ಚುವ ಹಂತಕ್ಕೆ ಬಂದಿತ್ತು ಎಂದು ನಮ್ಮ ಶಿಕ್ಷಕ ಬಂಧುಗಳಿಂದ ನಾನು ತಿಳಿದುಪಟ್ಟೆ. ಆದರೆ ಈ ಊರಿನ ಎಲ್ಲ ಹಳೆ ವಿದ್ಯಾರ್ಥಿಗಳು, ದಾನಿಗಳು ಸೇರಿ ಶತಮಾನೋತ್ಸವವನ್ನು 2018ರಲ್ಲಿ ಬಹಳ ವೈಭವದಿಂದ ಆಚರಿಸಿ ಈ ಶಾಲೆಗೆ ಮರು ಜೀವವನ್ನು ನೀಡುವಲ್ಲಿ ಪಣತೊಟ್ಟು ನಂದಿಕೂರು ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದರು. ಈ ಸಂಸ್ಥೆಯಲ್ಲಿ ಇರುವವರೆಲ್ಲರೂ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಜೊತೆಗೂಡಿ ಶಾಲೆಗೆ ತಮ್ಮ ತಮ್ಮ ಕೈಲಾದಷ್ಟು ದೇಣಿಗೆಯನ್ನು ನೀಡಿ ಇಂದು ಈ ಸಂಸ್ಥೆಯು ಇಷ್ಟು ಎತ್ತರಕ್ಕೆ ಬೆಳೆಯುವಲ್ಲಿ ಸಹಕರಿಸಿದ್ದಾರೆ. ಇಂದು ಈ ಶಾಲೆಯಲ್ಲಿ LKGಯಲ್ಲಿ ಮತ್ತು UKGಯಲ್ಲಿ 57 ವಿದ್ಯಾರ್ಥಿಗಳು ಹಾಗೂ 1ರಿಂದ 7ನೇ ತರಗತಿವರೆಗೆ 210 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದು, ಇಲ್ಲಿ 2 ಮಾಧ್ಯಮ, ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಅಂದರೆ ಬೈಲಿಂಗ್ವಲ್ ಶಿಕ್ಷಣ ಮಕ್ಕಳಿಗೆ ದೊರೆಯುತ್ತಾ ಇದೆ. ಇಲ್ಲಿ ಇಲಾಖೆಯ ಸಹಕಾರದೊಂದಿಗೆ ಮಧ್ಯಾಹ್ನದ ಬಿಸಿಯೂಟ, ಮಕ್ಕಳಿಗೆ ವಾರಕ್ಕೆ 2 ದಿನ ಮೊಟ್ಟೆ, ವಾರದಲ್ಲಿ 5 ದಿನ ಹಾಲು, ಶೂ, ಸಾಕ್ಸ್, ಯೂನಿಫಾರ್ಮ್, ಪಠ್ಯಪುಸ್ತಕ ಎಲ್ಲವೂ ಸರ್ಕಾರದಿಂದ ಉಚಿತವಾಗಿ ದೊರೆಯುತ್ತದೆ. ಹಾಗೂ ಶಾಲೆಗೆ ಏನೆಲ್ಲ ಸವಲತ್ತು ಬೇಕು ಅದೆಲ್ಲ ದಾನಿಗಳು ಕೈಜೋಡಿಸಿ ಶಾಲೆಯಲ್ಲಿ ಇಂಗ್ಲೀಷ್ ಹಬ್, LKG UKGಗೆ ಪ್ಲೇ ಏರಿಯಾ, ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ರೂಮ್, ಸುಸಜ್ಜಿತ ಕಂಪ್ಯೂಟರ್ ತರಗತಿಗಳನ್ನು ನಡೆಯುವಲ್ಲಿ ಸಹಕಾರ ಹಾಗೂ ಪ್ರತಿ ತರಗತಿಗಳಿಗೆ ವೈವಿಧ್ಯಮಯ ಪೀಠೋಪಕರಣಗಳು ಹಾಗೂ ಆಪ್ಸೆನ್ ಪಡುಬಿದ್ರಿ ಅವರಿಂದ ಸ್ಮಾರ್ಟ್ ಕ್ಲಾಸ್ ಇದೆಲ್ಲವನ್ನು ದೇಣಿಗೆಯಾಗಿ ನೀಡಿರ್ತಾರೆ. ಹಾಗೆಯೇ ಅಡಿಗೆ ಮನೆಯನ್ನು ಕೂಡ ನವೀಕರಿಸುವಲ್ಲಿ ಶ್ರೀಯುತ ಪುರುಷೋತ್ತಮ ಅಡ್ವೆ ಇವರು ಸಹಕರಿಸಿದ್ದು ಅಡುಗೆ ಕೋಣೆಯು ಸರ್ವ ಸುಸಜ್ಜಿತವಾಗಿದೆ. ಹಾಗೂ ಈ ಶಾಲೆಯಲ್ಲಿ ನಾವು ಸರ್ಕಾರದಿಂದ ನೇಮಿತವಾದಂಥ 5 ಶಿಕ್ಷಕರು ಹಾಗೂ 2 ಗೆಸ್ಟ್ ಟೀಚರ್ಸು ಹಾಗೂ ನಂದಿಕೂರು ಎಜುಕೇಷನ್ ಟ್ರಸ್ಟಿನ ಸಹಕಾರದಿಂದ 9 ಶಿಕ್ಷಕರು ಹಾಗೂ ಕ್ರಿಯಾ ಸಮಿತಿಯಿಂದ ಇನ್ನೊಬ್ಬರು ಗೌರವ ಶಿಕ್ಷಕಿಯರು ಸೇರಿ ನಾವು 15 ಜನ ಈ ಶಾಲೆಯಲ್ಲಿ ಶಿಕ್ಷಕರಿದ್ದೇವೆ. ಜೊತೆಗೆ 4 ಜನ ಅಡುಗೆ ಸಿಬ್ಬಂದಿಗಳಿದ್ದಾರೆ ಹಾಗೂ 4 ಜನ ಹೆಲ್ಪರ್ಸ್ ಇದ್ದಾರೆ ಮತ್ತು 2 ಶಾಲಾ ವಾಹನ ಇದ್ದು ಅದಕ್ಕೆ 2 ಡ್ರೈವರ್ಗಳು ಚೆನ್ನಾಗಿ ಈ ಶಾಲೆಯನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗುವಲ್ಲಿ ಎಲ್ಲರೂ ತುಂಬು ಹೃದಯದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಈ ಊರಿನ ಹಳೆ ವಿದ್ಯಾರ್ಥಿಗಳಿಗೆ ಚಿರಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಇವರ ಸಹಯೋಗದಿಂದ ನಡೆಯತಕ್ಕಂಥ ಈ ಒಂದು ಸಂಸ್ಥೆ ನಿಜವಾಗಿ ಕೂಡ ನಮಗೆ ಮನಸ್ಸಿಗೆ ಮುದವನ್ನು ನೀಡ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ಏಳಿಗೆ ಕೊಂಜಾಲಗುತ್ತು ಅನಿಲ್ ಶೆಟ್ಟಿ ಅವರನ್ನು ನಾನಿಲ್ಲಿ ಖಂಡಿತವಾಗಿ ಕೂಡ ಈ ಸಂದರ್ಭದಲ್ಲಿ ಅವರ ಹೆಸರನ್ನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ನೆಲೆಯಾಗಿರತಕ್ಕಂತಹ ನಂದಿಕೂರು ದುರ್ಗಾ ಪರಮೇಶ್ವರಿ ಹಾಗೂ ವಿಶೇಷವಾಗಿ ಈ ಸಂಸ್ಥೆಯ ಸಾನ್ನಿಧ್ಯದ ಒಂದು ತಾಯಿ ಅಂತ ಹೇಳಿದರೆ ಅಲಂಕಾರ ಪ್ರಿಯೆ ಶಾರದಾ ಮಾತೆ. ಇವರನ್ನು ಸದಾ ನೆನೆದುಕೊಂಡು ಈ ಸಂಸ್ಥೆಗೆ ತನ್ನ ಬಲಗಾಲನ್ನು ಇಟ್ಟು ಈ ಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ಗೌರವಾನ್ವಿತ ಏಳಿಗೆ ಕೊಂಜಾಲಗುತ್ತು ಅನಿಲ್ ಶೆಟ್ಟಿ ಅವರು ಇದಕ್ಕೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೆ ಮಾರ್ಗದರ್ಶಕರಾಗಿ, ಹುಟ್ಟು ಹೋರಾಟಗಾರರಾಗಿ, ತನಗೆ ಯಾವುದೇ ಫಲಾನುಪೇಕ್ಷೆ ಇಲ್ಲದೆಯೂ ಹಿರಿಯರಾಗಿರ್ತಕ್ಕಂತಹ ಈ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಲಕ್ಷ್ಮಣ್ ಶೆಟ್ಟಿವಾಲ್ ಇವರು. ಹಾಗೆಯೇ ಇವರೊಂದಿಗೆ ಏಳಿಗೆ ಕೊಂಜಾಲಗುತ್ತು ಅನಿಲ್ ಶೆಟ್ಟರನ್ನ ಮತ್ತು ಲಕ್ಷ್ಮಣ್ ಶೆಟ್ಟಿವಾಲ್ ಇವರಿಗೆ ಬಹಳಷ್ಟು ಬೆಂಗಾವಲಾಗಿರುವವರು ಮುಂಬಯಿಯ ಉದ್ಯಮಿಯಾಗಿಟ್ಟುಕೊಂಡಂತಹ ಶ್ರೀಯುತ ಗಣನಾಥ ಶೆಟ್ಟಿಯವರು. ಹಾಗೆಯೇ ನಂದಿಕೂರು ಪ್ರಕಾಶ್ ಶೆಟ್ಟಿಯವರು ಬೆಂಗಳೂರಿನಲ್ಲಿ ವಾಸವಾಗಿದ್ದು ಈ ಸಂಸ್ಥೆಯ ಬಗ್ಗೆ ಸದಾ ಯೋಚನೆ ಮಾಡ್ತಕ್ಕಂಥ ಗೌರವಾನ್ವಿತ ದಿನೇಶ್ ಶೆಟ್ಟಿಯವರು. ಹಾಗೆಯೇ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂತಹ
ನಾಗರಾಜ್ ಭಟ್ರು ಅವರು, ಹಾಗೆಯೇ ನಮ್ಮ CA ಅನಿಲ್ ಶೆಟ್ಟಿ ಅವರು ಈ ಸಂಸ್ಥೆಗೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಂತೋಷ್ P. ಶೆಟ್ಟಿ ಅವರು ಮುಂಬೈ, ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗುವಾಗ ಅವರು ತನ್ನ ದೇಣಿಗೆ ನೀಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ತುಂಬ ಮಂದಿ ಹೆಸರನ್ನು ಹೇಳಬೇಕಾಗ್ತದೆ. ಆದರೆ ಈ ಸಂಸ್ಥೆಯ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಾಗಿ ತನ್ನ ಋಣವನ್ನು ತೀರಿಸಿಕೊಂಡಂತಹ ಈ ಸಂಸ್ಥೆಯ ಎಲ್ಲ ದಾನಿಗಳಿಗೆ, ಮಹಾದಾನಿಗಳಿಗೆ ಪ್ರಪ್ರಥಮವಾಗಿ ನಾನು ಅವರನ್ನು ಈ ಸಂದರ್ಭದಲ್ಲಿ ಶ್ಲಾಘಿಸ್ತಾ ಇದ್ದೇನೆ. ಅವರ ಕರ್ತವ್ಯವನ್ನು ಸಮಾಜಕ್ಕೆ ಗುರುತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಮಣಿ ಅವರು, ಹಾಗೆಯೇ ಸಂಸ್ಥೆಯ ಶಿಕ್ಷಕೇತರ ವರ್ಗ ಅದಕ್ಕೆ ಅನುಕೂಲಿಯಾಗಿ ಒಂದು ವರ್ತಿಸುವಂಥ ಪರಿಯನ್ನು ನೋಡಿಕೊಂಡಾಗ ಈ ಸಂಸ್ಥೆ ಇನ್ನೂ ಶತಮಾನವಲ್ಲ, ಅದು ದ್ವಿಶತಮಾನವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಲಕ್ಷ್ಮಣ್ ಶೆಟ್ಟಿ ಅಂತ. ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಈಗ ನಾವು ಈ ಶಾಲೆ 2018ರಲ್ಲಿ ಶತಮಾನೋತ್ಸವವನ್ನು ಮಾಡಬೇಕಂತ ಒಂದು ಊರಿನ ಎಲ್ಲ ಗ್ರಾಮಸ್ಥರು, ಹಳೆ ವಿದ್ಯಾರ್ಥಿಗಳು, ಎಲ್ಲ ದಾನಿಗಳು ಸೇರಿ ಒಂದು ಶತಮಾನೋತ್ಸವವನ್ನು ಆಚರಿಸಬೇಕಂತ ನಾವು ಮಾಡಿದೆವು. ಆ ಸಮಯದಲ್ಲಿ ನಮ್ಮ ಶಾಲೆಯಲ್ಲಿ ಬರೀ 24 ವಿದ್ಯಾರ್ಥಿಗಳು ಇದ್ದರು. 1ರಿಂದ 7ನೇ ತನಕ ಕ್ಲಾಸ್ ನಡೀತಾ ಇತ್ತು. ಆದರೆ ಇಲ್ಲಿ ಕನ್ನಡ ಮಾಧ್ಯಮದ ಈ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕೊರತೆ ಇರುವುದರಿಂದ ಏನಾದರೂ ಮಾಡಿ ಒಂದು ಶತಮಾನೋತ್ಸವವನ್ನು ಮಾಡಿ ನಮ್ಮ ಶಾಲೆ ಬಂದಾಗುವ ಮೊದಲು ನಾವು ಅದನ್ನು ಆಚರಿಸಬೇಕಂತ ಒಂದು ಊರಿನವರ ಎಲ್ಲ ಹಿತದೃಷ್ಟಿಯಿಂದ ನಾವು ಅದನ್ನು ಪ್ರಾರಂಭ ಮಾಡಿದ್ದೆವು. ಆ ಸಮಯದಲ್ಲಿ ನಮಗೆ ಊರಿನವರದ್ದು, ಗ್ರಾಮಸ್ಥರದ್ದು ಮತ್ತು ಹಳೆ ವಿದ್ಯಾರ್ಥಿಗಳು, ದಾನಿಗಳು, ಮುಖ್ಯವಾಗಿ ದಾನಿಗಳ ಸಹಕಾರದಿಂದ ನಾವು ಆ ಶತಮಾನೋತ್ಸವವನ್ನು ಬಹಳ ಅದ್ದೂರಿಯಾಗಿ 2 ದಿವಸ ನಾವು ಮಾಡಿದೆವು. ಅಲ್ಲಿ ನಮಗೆ ಜನರಿಂದ ಒಳ್ಳೆಯ ಸ್ಪಂದನೆ ಸಿಕ್ಕಿತು. ಆ ಸಂದರ್ಭದಲ್ಲಿ ನಮ್ಮ ಈ ಶಾಲೆಯ ಒಬ್ಬ ಹಳೆ ವಿದ್ಯಾರ್ಥಿ ಎಲಿಂಜೆ ಅನಿಲ್ ಶೆಟ್ಟಿಯವರು, ಎಲಿಂಜೆ ಕೊಂಜಾಲಗುತ್ತು ಅನಿಲ್ ಶೆಟ್ಟಿಯವರು ನಮ್ಮ ಈ ಶಾಲೆಯ ಒಂದು ಹಳೆ ವಿದ್ಯಾರ್ಥಿಯಾಗಿದ್ದು, ಈ ಶಾಲೆಯ ಶತಮಾನೋತ್ಸವದ ಸಂದರ್ಭದಲ್ಲಿ ಮುಂಬಯಿಯ ಎಲ್ಲ ದಾನಿಗಳನ್ನು ಸೇರಿಸಿಕೊಂಡು ನಮ್ಮ ಶಾಲೆಗೆ ಉತ್ತಮ ರೀತಿಯ ಒಂದು ಸ್ಪಂದನೆಯನ್ನು ಬರುವ ಹಾಗೆ ಪ್ರಯತ್ನಿಸಿ ನಮಗೆ ಈ ಶತಮಾನೋತ್ಸವ ಯಶಸ್ವಿಯಾಗಿ ನಡೆಸಲಿಕ್ಕೆ ಮಾಡಿದರು. ಅದೇ ರೀತಿ ಮುಂದಕ್ಕೆ ನಾವು ಈ ಶತಮಾನೋತ್ಸವವನ್ನು ಮಾಡುವಾಗ ಈ ಶಾಲೆಯನ್ನು ಯಾವ ರೀತಿಯಲ್ಲಿ ಆದರೂ ಮುಚ್ಚುವ ಪರಿಸ್ಥಿತಿಗೆ ಬಿಡಬಾರ್ದು, ಇದನ್ನು ನಾವು ಅಭಿವೃದ್ಧಿಪಡಿಸಬೇಕಂತ ಹೇಳಿಕೊಂಡು ಆ ಸಮಯದಲ್ಲಿ ನಾವು ನಂದಿಕೂರು ಎಜುಕೇಷನ್ ಟ್ರಸ್ಟ್ ಎಂಬ ಒಂದು ಟ್ರಸ್ಟಿನ ಮುಖಾಂತರ ಇಲ್ಲಿ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡೋದು ಅಂತ ಆಲೋಚನೆ ಮಾಡಿ ವರ್ಷವೇ ನಾವು 2019ರಲ್ಲಿ ಇಲ್ಲಿ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಿದೆವು. ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡುವಾಗ ನಮಗೆ ಇಲ್ಲಿಂದ ಎಲ್ಲಿ ಆಸುಪಾಸಿನ ಜನರಿಂದ ಒಳ್ಳೆಯ ಸ್ಪಂದನೆ ಸಿಕ್ಕಿತು. ಎಲ್ಲ ಇಲ್ಲಿ ಆಸುಪಾಸು ಅಂತ ಹೇಳಿದರೆ ಪಡುಬಿದ್ದಿರಬಹುದು, ನಡುಸಾಲು, ಬಾದೆಬೆಟ್ಟು, ಮುದರಂಗಡಿ, ಕರ್ನೆರೆ, ಇನ್ನ, ಬಳ್ಕುಂಜ, ಇಲ್ಲಿ ಅವರಾಡು, ಈ ಕಡೆಯಿಂದ ಎಲ್ಲ ಹೆತ್ತವರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ಆಂಗ್ಲ ಮಾಧ್ಯಮಕ್ಕೆ ಮಕ್ಕಳನ್ನು ಸೇರಿಸುವ ಮುಖಾಂತರ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಇಲ್ಲಿ ಒಳ್ಳೆಯ ರೀತಿಯ ಒಂದು ಸ್ಪಂದನೆ ಸಿಕ್ಕಿದ್ರಿಂದ ನಾವು ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಿದ್ವಿ. ಮಕ್ಕಳಿಗೆ ಬರೇ ಒಂದು ಆಂಗ್ಲ ಮಾಧ್ಯಮವನ್ನು ಮಾಡುವುದು ಮಾತ್ರ ಅಲ್ಲ, ಈ ಶಾಲೆಯಲ್ಲಿ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಅಂತ ಹೇಳಿದರೆ ಇವತ್ತು ಮಕ್ಕಳಿಗೆ ಶೌಚಾಲಯ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಮಕ್ಕಳಿಗೆ ಇಲ್ಲಿ ಇಂಗ್ಲೀಷ್ ಹಬ್ ಅಂತ ಒಂದು ಮಾಡಿ ಅದು ಈ ನಮ್ಮ ಇದರ ಪ್ರಕಾರ ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಇಷ್ಟು ಒಳ್ಳೆಯ ಒಂದು ಸೌಕರ್ಯವನ್ನು ಒದಗಿಸುವಂಥ ಶಾಲೆ ಇಲ್ಲ. ಅದೇ ರೀತಿ ಇವತ್ತು ನಾವು ಇಲ್ಲಿ ಒಂದು ಗಣಿತ ವಿಜ್ಞಾನದ ಒಂದು ಲ್ಯಾಬನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಅದನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡಿ ಇಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯ ವಿದ್ಯೆ ಸಿಗುವ ಹಾಗೆ ಇಲ್ಲಿಯ ಎಲ್ಲ ನಾಗರಿಕರು ಸೇರಿಕೊಂಡು ನಾವು ಇದನ್ನು ಪ್ರಯತ್ನ ಮಾಡ್ತೇವೆ. ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಪ್ರಸ್ತುತ 5 ವರ್ಷದಿಂದ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ನನಗೊಂದು ಒಳ್ಳೆಯ ಸೌಭಾಗ್ಯ ದೊರೆತಿದೆ. ನಮ್ಮ ಮಕ್ಕಳು ಇಲ್ಲೇ ಕಲಿತಿದ್ದಾರೆ, ಒಳ್ಳೆಯ ಶಿಕ್ಷಕರಿದ್ದಾರೆ ನಮ್ಮ ಶಾಲೆಯಲ್ಲಿ. ನಮ್ಮ ಶಾಲೆಯನ್ನು ಒಳ್ಳೆಯ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದಾರೆ. ಒಂದು ಸರ್ಕಾರಿ ಶಾಲೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕಂತ ನಮ್ಮ ಶಾಲೆ ಒಂದು ಮಾದರಿ ಶಾಲೆಯಾಗಿ ಅಭಿವೃದ್ಧಿ ಹೊಂದಿದೆ. ಇಂಗ್ಲೀಷ್ ಹಬ್ಬು, ಆನ್ಲೈನ್ ಕ್ಲಾಸು, ಸೈನ್ಸ್ ಲ್ಯಾಬು ಅಂತ ತುಂಬ ಮಾದರಿ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ಈ
ವಾತಾವರಣ ಇಲ್ಲಿ. ಸರ್ಕಾರಿ ಶಿಕ್ಷಕರ ಜೊತೆಗೆ ಟ್ರಸ್ಟ್ನ ಶಿಕ್ಷಕರು ಉತ್ತಮವಾಗಿ ದುಡಿಯುತ್ತಿದ್ದಾರೆ. ಇಲ್ಲಿ ಮಕ್ಕಳಿಗೆ ಚಟುವಟಿಕೆ ಆಧಾರಿತ ಕಲಿಕೆಗೆ ಅವಕಾಶ ಇದೆ. ಮಕ್ಕಳು ಬಹಳ ಸಂತೋಷದಿಂದ ಈ ಶಾಲೆಯಲ್ಲಿ ಪ್ರತಿದಿನ ಗೈರು ಹಾಜರಾಗದೆ ಪ್ರತಿನಿತ್ಯ ಹಾಜರಾಗಿ ಕಲಿಕೆಯಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ. ಅದರ ಜೊತೆಗೆ ಮಕ್ಕಳ Hi, my name is Ashwini Kundar. I have joined this school in the year 2020 and I have been working in this school for past 4 years. So when I joined this institution, there was not much facilities. But now we have almost all the facilities in this school that none of the government schools have in this locality. ಮುಖ್ಯವಾಗಿ ನಮ್ಮ ರಮಣಿ ಮೇಡಮ್ ಬಂದದಿನಿಂದ ತುಂಬ ಅನುಕೂಲವಾಗ್ತಾ ಇದೆ. ನಮಗೆ ಮುಂಚೆ ಕೂಡ ಇತ್ತು, ಎಲ್ಲಕ್ಕಿಂತ ಇಷ್ಟು ವರ್ಷಕ್ಕಿಂತ ಹೆಚ್ಚಿಗೆ ರೀತಿಯಲ್ಲಿ ಎಲ್ಲರಿಗೂ ಸಮಾನತೆಯಿಂದ ಕಾಣ್ತಿದ್ದಾರೆ ಅವರು. ವಿಶೇಷವಾಗಿ ನಂದಿಕೂರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಸನ್ನಿಧಾನ ಅಂತ ಹೇಳಿದರೆ ಅಲಂಕಾರ ಪ್ರಿಯೆ ಶಾರದಾ ಮಾತೆಯ ಒಂದು ಕೃಪಾ ಕಟಾಕ್ಷ ಅನ್ನುವಂಥದ್ದು ನಮ್ಮ ಹಳೆ ವಿದ್ಯಾರ್ಥಿಗಳ ಮೇಲೆ ಇದೆ, ದಾನಿಗಳ ಮೇಲೆ ಇದೆ, ನಮ್ಮ ವಿದ್ಯಾರ್ಥಿಗಳ ಮೇಲೆ ಇದೆ. ಇಲ್ಲಿ ಯೋಗ ಶಿಕ್ಷಣದಿಂದ ಹಿಡಿದು ಕರಾಟೆ ಶಿಕ್ಷಣದಿಂದ ಹಿಡಿದು ಆನಂತರ ಈ ಸಂಗೀತ, ಸಾಹಿತ್ಯ, ಕಲೆ, ಭರತನಾಟ್ಯ, ಕ್ರೀಡೆ, ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಪಾಠದೊಂದಿಗೆ ಪಠ್ಯಪೂರಕ ಚಟುವಟಿಕೆಗಳು ಕೂಡ ವಿದ್ಯಾರ್ಥಿಗಳಿಗೆ ಬೆಸೆದುಕೊಂಡಾಗ ಸರ್ವಶಕ್ತ ವಿಸಿಟ್ ಕೊಟ್ಟಿದ್ದೇವೆ. ಈ ಶಾಲೆಯಲ್ಲಿ ಫುಲ್ಲಿ ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿಗೂ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮತ್ತು ಈ ಶಾಲೆ ಮಾಡ್ಕೊಂಡಿದೆ. ಮತ್ತು ಚಿಕ್ಕದೊಂದು ಈ ಪೇಂಟಿಂಗ್ಸ್ ಒಂದು ಬೇಕಿತ್ತು ಗೋಡೆಗಳಲ್ಲಿ. ಆ ಒಂದು ಕಾರ್ಯಕ್ರಮ ನಾವು ರೋಟಿನಿಂದ ಮಾಡು ಅಂತ ಹೇಳುವಾಗ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಮೊನ್ನೆ ಇನ್ನು ನೆಕ್ಸ್ಟ್ ನಾವು ಒಂದು ಹೆಲ್ತ್ ಕ್ಯಾಂಪ್ ಮಾಡಲಿಕ್ಕಿದ್ದೇವೆ. ಸೊ ಆವಾಗ ಇಲ್ಲಿಗೆ ಬಂದು ಅದಕ್ಕೋಸ್ಕರ ಇಲ್ಲಿ ಬಂದಿದೆ. ಅದನ್ನು ಸಹ ಒಪ್ಕೊಂಡಿದ್ದಾರೆ. ಸೊ ಮಕ್ಕಳಿಗೆ ಐ ಕ್ಯಾಂಪು ಮತ್ತು ಸ್ಕಿನ್ ಕೇರ್ದು ಮತ್ತೊಂದು ಹೆಲ್ತ್ ಕ್ಯಾಂಪ್, ಈ 3 ಒಂದು ಪದದಲ್ಲಿ ನಾವು ಶಿಬಿರವನ್ನು ಇಟ್ಕೊಳ್ಳಿಕ್ಕೆ ಮಾತಾಡ್ತೀವಿ. ಮೈಕ್ರೋಫೋನ್ನ ವ್ಯವಸ್ಥೆ ಇದೆ. ಯಾವುದೇ ಕಂಪ್ಯೂಟರ್ ಕ್ಲಾಸನ್ನು ಮಾಡುವಾಗಲೂ ಕೂಡ ಹಾಗೆ ಸುಮಾರು 25 ಕಂಪ್ಯೂಟರ್ಗಳನ್ನು ಒಳಗೊಂಡಿದ್ದು ಇದೀಗ ಅದಕ್ಕೂ ಕೂಡ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ, ಕಂಪ್ಯೂಟರ್ ಒಬ್ಬರು ಶಿಕ್ಷಕಿಯನ್ನೇ ನೇಮಕ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಒಬ್ಬರು PET ನಮ್ಮೊಟ್ಟಿಗಿದ್ದಾರೆ, ಪ್ರೇಮಾ ಮೇಡಮ್ ಅಂತ. ಮಕ್ಕಳಿಗೆ ಆ ಮಾನಸಿಕ ವ್ಯವಸ್ಥೆಗೆ ಯಾವ ರೀತಿ ಪ್ರಚೋದನೆ ಕೊಡಬೇಕು ಅದನ್ನು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿ ತೋರಿಸಿದಂತಹ ನಮ್ಮ ಅತ್ಯುತ್ತಮ ಕ್ರೀಡಾ ಶಿಕ್ಷಕಿಯವರಿದ್ದಾರೆ. ಮಾತ್ರವಲ್ಲ, ನಮ್ಮಲ್ಲಿ ಎಲ್ಲ ಶಿಕ್ಷಕರು ಅತ್ಯುತ್ತಮ ತರಬೇತಿಯನ್ನು ಹೊಂದಿದಂತಹ ಶಿಕ್ಷಕರು. ಒಬ್ಬರು ಇಲ್ಲಿ ಒಂದು ವಿಶೇಷವಾಗಿ ಭಾರತ್ ಸೇವಾ ದಳ ಅನ್ನುವಂಥದ್ದು ಪ್ರಾರಂಭವಾಗಿದೆ. ಶಿಕ್ಷಣ ಇಲಾಖೆ ಹೇಳ್ತಾ ಇದೆ ಬಹಳಷ್ಟು ಶಿಸ್ತುಬದ್ಧವಾಗಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೈಗೊಂಡಿದ್ದೀರಿ. ಸೇವಾದಳ ಅನ್ನುವಂಥದ್ದರಿಂದ ಮಕ್ಕಳಿಗೆ ಪ್ರಾರಂಭದಲ್ಲಿ ತನ್ನ ಸೇವಾ ಮನೋಭಾವನೆಯನ್ನು ಯಾವ ರೀತಿಯಾಗಿ ಸಮಾಜಕ್ಕೆ ಅರ್ಪಿಸಿಕೊಳ್ಬೇಕು ಎನ್ನುವಂಥದ್ದು ಇದರ ಉದ್ದೇಶವೂ ಹೌದು. ಲೈಬ್ರರಿಗಳು ಅದು ಕೂಡ ಹಾಗೆ ಎಲ್ಲವನ್ನು ಕ್ರಮಬದ್ಧವಾಗಿ ಪೋಣಿಸಿ ನಮ್ಮ ದೊಡ್ಡ ದೊಡ್ಡ ಪುಸ್ತಕಗಳಂತ ಹೇಳಿದಲ್ಲ, ಇಲ್ಲಿ ಪುಸ್ತಕಗಳು ನಮ್ಮ ಮಕ್ಕಳ ಮಟ್ಟಕ್ಕೆ ಯಾವ ರೀತಿಯ ಪುಸ್ತಕಗಳು ಬೇಕು ಅದನ್ನು ಮಕ್ಕಳಿಗೆ ಕಾಲಕಾಲಕ್ಕೆ ಸರಿಯಾಗಿ ಅದಕ್ಕೆ ಅನುಗುಣವಾಗಿ ನಮ್ಮ ಶಿಕ್ಷಕರೊಬ್ಬರು ಅದಕ್ಕೆ ಅನುಸರಣೀಯವಾಗಿ ಮಕ್ಕಳನ್ನು ಓದಿಸುವಲ್ಲಿ ಅವರು ಪ್ರೇರೇಪಣೆಯನ್ನು ಕೂಡ ನೀಡ್ತಾ ಇದ್ದಾರೆ. ನಮ್ಮಲ್ಲಿ ವೀಣಾಪಾಣಿ ಸಭಾಭವನ ಕಲೆಯ ದೇಗುಲದ್ದು ಎಳೆಯರ ಆನಂದಕ್ಕೆ ಒಲುಮೆಯಿಂದಲೇ ಬನ್ನಿ ಕಲೆಯ ಉತ್ಸವಕ್ಕೆ. ಏಳಿಗೆ ಕೊಂಜಾಲಗುತ್ತು ಅನಿಲ್ ಶೆಟ್ರು ಅವರೊಬ್ಬರು ಶೈಕ್ಷಣಿಕ ಚಿಂತಕರು. ಆ ಶೈಕ್ಷಣಿಕ ಚಿಂತಕರಾಗಿದ್ದುಕೊಂಡು ಅವರು ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಯಾಗಿ ಅವರ ಹಿರಿಯರಾಗಿರತಕ್ಕಂತಹ ಅವರು ಹುಟ್ಟು ಹೋರಾಟಗಾರರಾಗಿರತಕ್ಕಂತಹ ನಮ್ಮ ಹಿರಿಯರಾಗಿರತಕ್ಕಂತಹ ಲಕ್ಷ್ಮಣ್ ಶೆಟ್ಟಿಬಾಲ್ ಅವರೊಂದಿಗೆ ಸಂಪರ್ಕವನ್ನು ಮಾಡಿ ಮುಂಬೈಯ ಉದ್ಯಮಿಯಾಗಿರತಕ್ಕಂತಹ ಗಣನಾಥ ಶೆಟ್ಟಿಯವರಿದ್ದಾರೆ. ಮುಂಬೈ ಉದ್ಯಮಿಯಾಗಿರತಕ್ಕಂತಹ ನಮ್ಮ ಇನ್ನೊಬ್ಬರು ಸಂತೋಷ್ P. ಶೆಟ್ಟಿಯವರಿದ್ದಾರೆ. ಹಾಗೆಯೇ ಇನ್ನೊಬ್ಬರು ಮಹಾದಾನಿಗಳು ಹೌದು, ಈ ಸಂಸ್ಥೆಯ ರೂವಾರಿಗಳಾಗಿರತಕ್ಕಂತಹ
ಪ್ರಕಾಶ್ ಶೆಟ್ಟಿಯವರು. ಮಾತ್ರವಲ್ಲದೆ ಬೆಂಗಳೂರಿನಲ್ಲಿ ಒಬ್ಬರು ಉದ್ಯಮಿ ಆಗಿದ್ದುಕೊಂಡು ಈ ಸಂಸ್ಥೆಯ ಬಗ್ಗೆ ಸದಾ ಚಿಂತನೆ ಮಾಡತಕ್ಕಂಥ ವ್ಯಕ್ತಿ ಅಂತ ಹೇಳಿದರೆ ಅವರು ನಮ್ಮ ದಿನೇಶ್ ಹೆಗಡೆಯವರು. ಇದೀಗ ಕೇವಲ ಒಂದು 7-8 ವರ್ಷಗಳ ಒಳಗಾಗಿ 350 ವಿದ್ಯಾರ್ಥಿಗಳು ಮಿಕ್ಕಿ ಈ ಸಂಸ್ಥೆಯಲ್ಲಿ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ದಾನಿಗಳಿಗೆ ಹ್ಯಾಟ್ಸಪ್ ಅಂತ ಹೇಳಬೇಕು. ನಾನು 3ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಾನು ನಂದಿಪುರ ಶಾಲೆಯಲ್ಲಿ ಓದುತ್ತಿದ್ದೇನೆ. ಚೆನ್ನಾಗಿರ್ತದೆ. ನಮಗೆ ಸ್ಕೂಲಲ್ಲಿ ಗಟ್ಟಿಮುಟ್ಟಾಗಿ ಇರುವುದಕ್ಕೆ ಮೊಟ್ಟೆ ಮತ್ತು ಚಿಕ್ಕಿ ನೀಡುತ್ತಾರೆ. ನಮಗೆ ಶಾಲೆಯಲ್ಲಿ ಬಿಸಿಯಾದ ಊಟ ಸಿಗ್ತದೆ. Computer lab, science lab and an English language room. It is all because of the old student of this institution. This inspires us for the contribution to our school in future so that the younger generation can get all the facilities